ಸೀದಾ ಅಂತ ರೊಳ್ಳಿ ಜಾತ್ರೆಗೆ ಬಂದೇ ಬಿಟ್ಟಿವಿ ನೋಡ್ರಪ್ಪ. ಹಂಗ ಗುಡಿ ಒಳಗ್ ಬಂದ್ ಆಶೀರ್ವಾದ ತಗೊಂಡ್ ಬಿಟ್ವಿ. ತಗೊಂಡೇನೈತಿ ಸೀದಾ ಬೆಳಿಗ್ಗೆ ಹೊಂಟ್ಬಿಟ್ಟಿವಿ ನೋಡ್ರಿ. ನಮ್ ದೋಸ್ತನ ಗಾಡಿ ಆರಾಮ್ ತಪ್ಪಿತ್ ನೋಡ್ರಪ್ಪ. ಏನಾಗಿತ್ತು ಅಂದ್ರೆ ಜ್ವರ ಬಂದಿತ್ರಿ. ಅದಕ್ಕ ಸೀದಾ ಡಾಕ್ಟರ್ ಹತ್ರ ಬಂದ್ ತೋರ್ಸಾಕತ್ತೀವ್ರಿ. ಡಾಕ್ಟರ್ ಚೆಕ್ ಮಾಡತ್ತಾರ ನೋಡ್ರಿ. ನಮ್ ದೋಸ್ತ ಒಂದ್ ಗಾಡಿ ಯಾಕೋ ದಾರು ಬಾಳ್ ಕುಡ್ಸಂತ್ರಿಪ್ಪ. ಅದಕ್ಕ ಕುಡ್ದ್ ಕಿಡ್ನಿ ಫೇಲ್ ಆಗೈತನ ಅಂತನ್ರಿಪ್ಪ ಡಾಕ್ಟರ್. ಈ ಡಾಕ್ಟ್ರಿ ನಮ್ ಗಾಡಿಗೆ ಆರಾಮ್ ತಪ್ಪೈತಿ ನೋಡು ಅಣ್ಣ ಅಂತಂದ್ರ ಜೊಕಾಲಿ ಹೇಳ್ಕೊತ ನಿಂತ್ ಬಿಟ್ಟ ನೋಡ್ರಿ ಅದ್ರ ಮ್ಯಾಗ. ಹಂಗ ವಾಪಸ್ ಬಂದ ಪ್ರಸಾದ್ ತಿನ್ನಾಕ ನಿಂತ್ ಬಿಟ್ಟಿದ್ವಿ. ಅಷ್ಟ್ರಾಗ ನಮ್ ದೋಸ್ತ ಎಲ್ಲಕ್ಕಿಂತ ಮುಂದ್ ತಾಟ್ ಹಿಡ್ಕೊಂಡು ನಿಂತ್ ಬಿಟ್ಟ ನೋಡ್ರಿ. ಈ ಸಣ್ಣ ಮಕ್ಕಳು ಆಟ ಆಡತ್ತಿದ್ರು, ನಾವು ನೋಡಾಕಂತ ಹೊಟ್ ಬಿಟ್ಟಿದ್ವಿ. ಅಷ್ಟ್ರಾಗ ಹೋಗಿ ಕೇಳಿದ್ವಿ ಅಣ್ಣ ಏನಂತ ನಾ ನೋಡೋಣ ಬರ್ರಿ. ನೋಡ ಮನುಷ್ಯರಿಗೆ ಹೊಟ್ಟೆ ನಿಂದ ನೋಡಿವ. ಅವು ಸಣ್ಣ ಹುಡುಗರು ನಾವೇ ನೋಡ್ರಿಪ್ಪ. ನೋಡ್ರಿ ಎಷ್ಟ್ ಚಂದ ಹಲ್ಕಿಸ್ಕೊತ ನಿಂತ್ ಬಿಟ್ಟಿವಿ. ಹಂಗ ನಮ್ ದೋಸ್ತ ನನ್ನ ಒಂದ್ ಕರ್ರೊಂದ್ ಐಸ್ ಕ್ರೀಮ್ ತಿನ್ನಿಸ್ಬಿಟ್ಟ. ಹಂಗ ನಾನು ನಮ್ಮ ಹುಡುಗಿ ಜೊತೆ ಮನಿಗೆ ಹೊಂಟ್ಬಿಟ್ಟು ನೋಡಪ್ಪ ವಾಪಸ್. ಆ ಟೈಮ್ನಾಗ ಮಂಗಳಮುಖಿ ಬಂದ್ಬಿಟ್ರು. ಅಷ್ಟ್ರಾಗ ನಮ್ಗೆ 10-12 ಆಗಿತ್ತು. ಸುಮ್ ರೊಕ್ಕ ಕೊಟ್ಟು ಮನಿಗೆ ಹೊಂಟ್ಬಿಟ್ವಿ.